ಜಮ್ಮು ಕಾಶ್ಮೀರದ ಸೋನ್ಮಾರ್ಗ್ನಲ್ಲಿ ನಡೆದಂತಹ ಹಿಮಪಾತ ಪ್ರಕರಣದಲ್ಲಿ ಸಿಲುಕಿದ್ದಂತಹ ಬೆಳಗಾವಿಯ ಮೇಜರ್ ಶ್ರೀಹರಿ ಕುಗಜಿ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಜನವರಿ 25ನೇ ತಾರೀಕು ಸೋನ್ಮಾರ್ಗ್ ಸೇನಾ ಕ್ಯಾಂಪ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ವೇಳೆ ಹಿಮಪಾತ ಉಂಟಾಗಿತ್ತು. ಈ ವೇಳೆ ಬೆಳಗಾವಿಯ ಮೇಜರ್ ಶ್ರೀಹರಿ ಸೇರಿ 8 ಮಂದಿ ಸಿಲುಕೊಂಡಿದ್ರು. ಈ ಹಿಮಪಾತದಲ್ಲಿ ಶ್ರೀಹರಿ ಜೊತೆಗಿದ್ದಂತಹ ಮೇಜರ್ ಅಮಿತ್ ಸಾಗರ್ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಮೇಜರ್ ಶ್ರೀಹರಿ ಈ ಮೊದಲು ಬೆಳಗಾವಿಯ 115ನೇ ಪ್ರಾದೇಶಿಕ ಸೇನೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಜೂನ್ 5ನೇ ತಾರೀಕು ಬೆಟಾಲಿಯನ್ ಕಾಶ್ಮೀರಕ್ಕೆ ಶಿಫ್ಟ್ ಆಗಿತ್ತು. ಶ್ರೀಹರಿ ತಂದೆ ಅನಂತ ಕೂಗಜಿ ಅವರು ಸೇನೆಯಲ್ಲಿ 28 ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ. ಶ್ರೀಹರಿ ಸಹೋದರಿ ಪಂಕಜ ಸೇನೆಯಲ್ಲಿ ಮೇಜರ್ ಆಗಿ ರಾಜಸ್ಥಾನದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಹರಿ ಕೂಗಜಿ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಜನವರಿ 25ನೇ ತಾರೀಕು 2 ದಿನಗಳ ಹಿಂದೆ ಸೋನ್ಮಾರ್ಗ್ನಲ್ಲಿ ಏನು ಘಟನೆ ಆಗಿತ್ತು. ಸೇನಾ ಕ್ಯಾಂಪ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಹಿಮಪಾತ ಆಗಿತ್ತು. ಈ ಹಿಮಪಾತದಲ್ಲಿ ಬೆಳಗಾವಿಯ ಮೇಜರ್ ಶ್ರೀಹರಿ ಸೇರಿ 8 ಮಂದಿ ಸಿಲುಕೊಂಡಿದ್ರು. ಇದರಲ್ಲಿ ಶ್ರೀಹರಿ ಕೂಗಜಿ ಅವರು ಪವಾಡ ಸದೃಶವಾಗಿ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಶ್ರೀಹರಿ ಜೊತೆಗಿದ್ದಂತಹ ಮೇಜರ್ ಅಮಿತ್ ಸಾಗರ್ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಆದರೆ ಮೇಜರ್ ಶ್ರೀಹರಿ ಪವಾಡ ಸದೃಶ ರೀತಿಯಲ್ಲಿ ತಮ್ಮ ಗುಟುಕು ಜೀವವನ್ನ ಉಳಿಸಿಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡಲಾಗಿದೆ. ಈ ಮೊದಲು ಬೆಳಗಾವಿಯ 115ನೇ ಪ್ರಾದೇಶಿಕ ಸೇನೆಯಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಜೂನ್ 5ನೇ ತಾರೀಕೆ ಈ ಬೆಟಾಲಿಯನ್ ಅನ್ನ ಕಾಶ್ಮೀರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಶ್ರೀಹರಿ ಅವರ ತಂದೆ ಕೂಡ ಸೇನೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. 28 ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ ಅನಂತ ಕೂಗಜಿ ಅವರು, ಹರಿ ಕೂಗಜಿ ಅವರ ತಂದೆ. ಇವರು ಕೂಡ ಅವರ ಪುತ್ರ ಕೂಡ ಈ ರೀತಿಯಾಗಿ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಬೆಳಗಾವಿಯ ಪ್ರಾದೇಶಿಕ ಸೇನಾ ತುಕಡಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಬಳಿಕ ಕಾಶ್ಮೀರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಸೋನ್ಮಾರ್ಗ್ನಲ್ಲಿ ಅವರ ಕ್ಯಾಂಪ್ ಇತ್ತು. ಆ ಸಂದರ್ಭದಲ್ಲಿ ಹಿಮಪಾತ ಉಂಟಾಗಿ ಅಲ್ಲಿ ಯೋಧರೆಲ್ಲ ಸಿಲುಕೊಂಡಿದ್ರು. ಆದರೆ ಇವರ ಜೊತೆಗಿದ್ದವರು ಮೃತಪಟ್ಟರು ಕೂಡ ಶ್ರೀಹರಿ ಕೂಗಜಿಯವರು ಪವಾಡ ಸದೃಶ ರೀತಿಯಲ್ಲಿ ಈ ಹಿಮಪಾತದಿಂದ ಪಾರಾಗಿ ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ಬೆಳಗಾವಿಯಿಂದ ಲೈವ್ ಇದ್ದಾರೆ. ಶ್ರೀಕಾಂತ್, ಪವಾಡ ಸದೃಶ ರೀತಿಯಲ್ಲಿ ಇಲ್ಲಿ ಶ್ರೀಹರಿ ಅವರು ಪಾರಾಗಿರುವಂತದ್ದು ಆ ಕುಟುಂಬಸ್ಥರಲ್ಲಿ ಬಹುಶಃ ಆತಂಕ ಮನೆ ಮಾಡಿರುತ್ತೆ. ಈ ಸುದ್ದಿಯನ್ನ ಕೇಳಿ, ತಮ್ಮ ಪುತ್ರ ಬಚಾವಾಗಿರುವ ಸುದ್ದಿಯನ್ನ ಕೇಳಿ ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ, ಏನ್ ವಿವರ ಸಿಗ್ತಾ ಇದೆ? ಅಮರ್, ಪ್ರಮುಖವಾಗಿ ಏನಂತಂದರೆ ಬೆಳಗಾವಿ ಏನು ಮೇಜರ್ ಆಗಿರುವಂಥ ಶ್ರೀಹರಿ ಕುಗ್ಜೆ ಏನಿದ್ದಾರೆ, ಇವರು ಏನಂತಂದರೆ ಜನವರಿ 25ರಂದು ಏನು ಬೆಳಗಿನ ಜಾವ 4:45 ಸುಮಾರಿಗೆ ಏನಂತಂದರೆ ಇವರು ಏನು ತಮ್ಮ ಸೇನಾ ಕ್ಯಾಂಪ್ನಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ಇವ್ರ ಜೊತೆ ಸುಮಾರು 98ಕ್ಕೂ ಅಧಿಕ ಏನಂತಂದರೆ ಸೇನಾ ಸಿಬ್ಬಂದಿಗಳು ಮತ್ತು ಹಾಗೇನೆ ಏನಂತಂದರೆ ಅಧಿಕಾರಿಗಳು ಸಹ ಇವರ ಒಂದು ಸೇನಾ ನೆಲೆಯಲ್ಲಿ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಏನಂತಂದರೆ ಬಿರುಗಾಳಿ ಬೀಸಿ ಇಡೀ ಏನಂತಂದ್ರೆ ಹಿಮ ಇವರ ಮೇಲೆ ಕಳಚಿ ಬಿದ್ದ ನಂತರ, ಹಿಮದ ಉಂಡಿಗಳು ಇವರ ಮೇಲೆ ಬಿದ್ದ ನಂತರ ಇಡೀ ಏನಂತಂದ್ರೆ ಸುಮಾರು 98ಕ್ಕೂ ಅಧಿಕ ಏನಂತಂದ್ರೆ ಯೋಧರು ಒಂದು ಏನು ಹಿಮಪಾತದಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥದ್ದು. ತದಾದ ನಂತರ ಹೆಲಿಕಾಪ್ಟರ್ನ ಬಳಸಿ ಏನಂತಂದ್ರೆ ಕಾರ್ಯಾಚರಣೆ ನಡೆಸಿ ಕೆಲವು ಅಧಿಕಾರಿಗಳನ್ನ ಮತ್ತು ಸೇನಾ ಸಿಬ್ಬಂದಿಗಳನ್ನ ಏನಂತಂದ್ರೆ ರಕ್ಷಣೆ ಮಾಡಿರುವಂಥದ್ದು. ಅದರಲ್ಲಿ ಬೆಳಗಾವಿಯ ಏನು ಶ್ರೀಹರಿ ಕುಗ್ಜೆ ಏನಿದ್ದಾರೆ, ಇವರು ಏನಂತಂದ್ರೆ ಬಚಾವಾಗಿದ್ದಾರೆ ಅನ್ನೋ ಸುದ್ದಿ ಇದೀಗ ಬೆಳಗಾವಿ ಅವರ ಕುಟುಂಬಕ್ಕೆ ತಲುಪಿರುವಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಜನವರಿ 25ರಂದು ಏನು ಈ ಘಟನೆ ನಡೀತು, ಈ ಘಟನೆಯಿಂದ ಇಡೀ ಕುಟುಂಬ ಒಂದು ಆತಂಕದಲ್ಲಿ ಕುಳಿತುಕೊಂಡಿತ್ತು. ಯಾಕಂತಂದ್ರೆ ಒಳಗಡೆ ಸಿಲುಕಿ ಹಾಕಿಕೊಂಡಿರುವಂತ ನಮ್ಮ ಮಗ ಎಲ್ಲಿ ಬದುಕುಳಿದಿದ್ದಾನೋ ಇಲ್ಲೋ ಅನ್ನೋ ಒಂದು ಆತಂಕ ಇಡೀ ಅವರ ಕುಟುಂಬವನ್ನ ಆವರಿಸಿಕೊಂಡಿತ್ತು. ಆದರೆ ಪ್ರಮುಖವಾಗಿ ಏನಂತಂದ್ರೆ ಇವರು ಏನು ಅವತ್ತು ಜನವರಿ 25ರಂದು ಏನು ಇವರು ಹಿಮಪಾತದಲ್ಲಿ ಸಿಲುಕಿ ಹಾಕಿಕೊಂಡಿದ್ದರು. ತದಾದ ನಂತರ ಏನಂತಂದ್ರೆ ಇಡೀ ಒಂದು ಕೈಯನ್ನ ಮೇಲೆ ಮಾಡೋ ಮೂಲಕ ಒಂದು ಕೂಗಾಟವನ್ನ ನಡೆಸಿದ್ರು. ಅಂತ ಸಂದರ್ಭದಲ್ಲಿ ಏನಂತಂದ್ರೆ ಸೇನಾ ಸಿಬ್ಬಂದಿಗಳು ಇವರನ್ನ ರಕ್ಷಣೆ ಮಾಡಿ ಏನಂತಂದ್ರೆ ಹೊರಗಡೆ ಕರೆದುಕೊಂಡು ಇದೀಗ ಏನಂತಂದ್ರೆ ಅಲ್ಲಿಯ ಸ್ಥಳೀಯವಾಗಿ ಏನು ಸೇನಾ ಆಸ್ಪತ್ರೆ ಏನಿದೆ ಅಲ್ಲಿ ಅವರಿಗೆ ಒಂದು ದಾಖಲು ಮಾಡಿ ಒಂದು ಚಿಕಿತ್ಸೆಯನ್ನ ನೀಡುವಂತ ಕೆಲಸ ನಡೀತಾ ಇದೆ ಮತ್ತು ರಿಕವರಿ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಸಹ ಒಂದು ಪೋಷಕರಿಗೆ ನೀಡಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಶ್ರೀಹರಿ ಅವರು ಇಲ್ಲಿ ಬೆಳಗಾವಿಯ ಮಹಾರ್ ರೆಜಿಮೆಂಟ್ನ
ಮೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ 1 ವರ್ಷದ ಹಿಂದೆ ಇವರು ಏನಂತಂದ್ರೆ ವಿಶೇಷ ಒಂದು ಕರ್ತವ್ಯಕ್ಕಾಗಿ ಜಮ್ಮು ಕಾಶ್ಮೀರ ಸೋನ್ಮಾರ್ಗ್ದಲ್ಲಿರ್ತಕ್ಕಂಥ ಕ್ಯಾಂಪ್ಗೆ ಏನೊಂದು ನಿಯೋಜನೆಗೊಂಡಿದ್ರು. ಇಂಥ ಸಂದರ್ಭದಲ್ಲಿ ಇದೊಂದು ಘಟನೆ ನಡೆದಿರುವಂಥದ್ದು. ಇದಕ್ಕಿಂತ ಮುಖ್ಯವಾಗಿ ಏನಂತಂದ್ರೆ ಶ್ರೀಹರಿ ಅವರು ಬೆಳಗಾವಿಯ ಒಂದು ಹುಟ್ಟಿ ಬೆಳೆದಿರುವಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಇವರು ತಂದೆಯು ಸಹ ಸುಮಾರು 28 ವರ್ಷಗಳ ಕಾಲ ಏನಂತಂದ್ರೆ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಏನಂತಂದ್ರೆ ಈಗ ನಿವೃತ್ತಿ ಆಗಿದ್ದಾರೆ. ಮತ್ತೊಂದು ಕಡೆ ಏನಂತಂದ್ರೆ ಇವರ ಸಹೋದರಿ ಸಹ ಈಗ ಸೇನೆಯಲ್ಲಿರುವಂಥದ್ದು. ಇಡೀ ಇವರ ಕುಟುಂಬ ಒಂದು ರೀತಿಯಲ್ಲಿ ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದೆ. ಪ್ರಮುಖವಾಗಿ ಏನಂತಂದ್ರೆ ಶ್ರೀಹರಿ ಈಗ ಬದುಕುಳಿದಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗುತ್ತಿದ್ದಂತೆ ಇಡೀ ಒಂದು ಆ ಕುಟುಂಬದಲ್ಲಿ ಒಂದು ಸಂಭ್ರಮ ಒಂದು ಮನೆ ಮಾಡಿರುವಂಥದ್ದು. ಇದೀಗ ಏನಂತಂದ್ರೆ ಕೆಲವು ಸಿಬ್ಬಂದಿಗಳು ಏನು ಜಮ್ಮು ಕಾಶ್ಮೀರಿನಲ್ಲಿ ಏನು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಶ್ರೀಹರಿ ಅವರು, ಅವರನ್ನ ನೋಡ್ಲಿಕ್ಕೆ ನಿನ್ನೆಯಷ್ಟೇ ಏನಂತಂದ್ರೆ ತೆರಳಿರುವಂಥದ್ದು. ಒಟ್ಟಾರೆ ಏನಂತಂದ್ರೆ ಇದರ ಜೊತೆಗೆ ಮೇಜರ್ ಶ್ರೀಹರಿ ಜೊತೆಗೆ ಇನ್ನೊಬ್ರು ಏನಂತಂದ್ರೆ ಬೆಳಗಾವಿಯ ಒಬ್ಬ ಮಹಾರ್ ರೆಜಿಮೆಂಟ್ ನ ಒಬ್ಬ ಯೋಧ ಬಂಡಿ ವಡ್ಡರ್ ಅಂತೇಳಿ ಅವರು ಸಹ ಬದುಕುಳಿದಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅವರು ಎಲ್ಲಿಯವರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಬೆಳಗಾವಿಯ ರೆಜಿಮೆಂಟ್ ನಲ್ಲಿ ಅವರು ಸಹ ಒಂದು ಯೋಧರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂತೇಳಿ ಮಾಹಿತಿ ಸಿಕ್ಕಿರುವಂತದ್ದು. ಇಡೀ ಒಂದು ಏನಂತಂದ್ರೆ ಒಂದು ಏನು ಶ್ರೀಹರಿ ಅವರ ಒಂದು ಪ್ರಕರಣ ಏನಂತಂದ್ರೆ ಈಗ ಅವರ ಮನೆಯಲ್ಲಿ ಒಂದು ಹರ್ಷ ಉಂಟಾಗಿರುವಂತದ್ದು. ಇಡೀ ಏನಂತಂದ್ರೆ ಕುಟುಂಬ ಸದಸ್ಯರು ಈಗ ನಿರಾಳಾಗಿರುವಂತದ್ದು. ಅಮರ್, ಧನ್ಯವಾದ ಶ್ರೀಕಾಂತ್.